ಹಾಯ್ ಹಲೋ ವೆಲ್ಕಮ್ ಟು ಬಿಲ್ಡರ್ಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತಿಂದ ಇನ್ನೊಂದು ಲಾಗ್ಗೆ ಸ್ವಾಗತ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತೇವೆ. ಡಿಫ್ರೆಂಟ್ ಅಂತ ಏನಿಲ್ಲ, ಮನೇಲಿರೋದೇ ಕ್ಯಾಶುವಲ್ ಆಗಿ ತೋರಿಸೋದಷ್ಟೇ, ಅದರಲ್ಲಿ ಡಿಫ್ರೆಂಟ್ ಅನ್ನೋದೇನಿಲ್ಲ. ಬಟ್ ಇಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಇಲ್ಲಿ ನೋಡ್ರಿ ಫುಲ್ ಟೀಮ್ ಬಂದಿದೆ. ಇವರು ನಮ್ಮಮ್ಮ ಹಾಗೂ ಇವರು 5 ಜನ ಅಕ್ಕ ತಂಗಿಯರು. 6 ಜನ, ಒಬ್ರಿಲ್ಲ, 5 ಜನ ಆಗ್ತಂಗಿರು. ಒಬ್ರು ಮಿಸ್ ಆಗಿದ್ದಾರೆ ಬೆಂಗಳೂರಲ್ಲಿ. ಇವರು ಹೆಸರು ಹೇಳೋದಕ್ಕಿಂತ ನಮ್ಗೆ ಜಾಸ್ತಿ ಚಿಕ್ಕವರಿದ್ದಾಗಿಂದನೂ ನಮ್ಗೆ ಏನು ಹೇಳ್ತೀವಿ, ಅವ್ರನ್ನ ಕರಿತಾ ಇದ್ದಿದ್ದು ನೇಮ್ಕಿಂತ ಅವ್ರ ಊರ ಹೆಸರು ಹೇಳೇ ಕರಿತಾ ಇದ್ವಿ. ಇವರು ದಾವಣಗೆರೆ ದೊಡ್ಡಮ್ಮ, ಗಿರಿಜಾ ದೊಡ್ಡಮ್ಮ, ಇವರು ಹಂಸಬಾಯಿ ದೊಡ್ಡಮ್ಮ. ಬಟ್ ಈಗ ಬೆಂಗಳೂರಲ್ಲಿ ದ್ರಾಕ್ಷಾಯಣಿ ದೊಡ್ಡಮ್ಮ, ಅವರು ಶಕುಂತಲಾ ದೊಡ್ಡಮ್ಮ. ಬ್ಯಾಡಗಿ ದೊಡ್ಡಮ್ಮ ಅಂತಿದ್ವಿ, ಬಾಡಿಗೆಯಲ್ಲಿ ಇರ್ತಿದ್ರು, ಹಂಗಾಗಿ ಬಾಡಿಗೆ ದೊಡ್ಡಮ್ಮ ಅಂತಾನೆ ಬರುತ್ತೆ. ಈಗ ಅದ್ರ ನಂಬರ್ ಹಂಗೆ ಸೇವ್ ಇದೆ. ಬಟ್ ಈಗ ಅವರು ಹುಬ್ಳಿಯಲ್ಲಿದ್ದಾರೆ, ನಾವು ಅವರು ಹುಬ್ಳಿಯಲ್ಲಿರೋದು. ಈಗ ನಾನೇನು ನಿಮ್ಗೆ ಹೇಳಕ್ಕೆ ಇದನ್ನು ಮಾಡಿದೆ ಅಂತಂದರೆ, ಇವರು ಎಲ್ಲ ಹುಟ್ಟಿ ಬೆಳೆದಿದ್ದು ಪ್ರತಿಯೊಂದು ಹುಲ್ಗೂರು, ಶಿಗ್ಗಾಂವ್ ತಾಲೂಕು. ಶ್ರೀಷ್ಣಾಳ್ ಶರೀಫ್ ಅವ್ರದ್ದು ಹಾಡು ಕೇಳಿರ್ತೀರ ನೀವು, ಅದ್ರ ಪಕ್ಕನೇ ಹುಲ್ಗೂರು ಇರೋದು, ಅಲ್ಲಿರೋದು. ಇವರು ಅಕ್ಕ ತಂಗಿಯರು ಈಗ 1 ವೀಕ್ ಫುಲ್ ಟೆಂಟ್ ಹಾಕಿ ಬಂದ್ಯಾರ ತವ್ರ ಮನೆಗೆ. ಫುಲ್ ಎಲ್ಲ ಟೆಂಪಲ್ ರನ್ ಮಾಡಿದ್ದು. ಇವ್ರಿಗೆಲ್ಲರಿಗೂ ಒಬ್ನೇ ಅಣ್ಣ ಅಲ್ಲ ತಮ್ಮ. ನಾವಮ್ಮಂಗೆ ಮತ್ತೆ ಇನ್ನೊಬ್ರು ಇದಾರೆ, ಅವ್ರಿಗಷ್ಟೇ ಅಣ್ಣ ಒಬ್ರೇ ಇರೋದು. ಎಲ್ಲ ಪಾಪ ಫುಲ್ ಸುತ್ತಾಡಿ ಟೆಂಪಲ್ ರನ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಈಗ ಇವತ್ತು ನಮ್ಮನೆಗೆ ಬಂದಿದ್ದಾರೆ ಇಲ್ಲಿಂದ. ಈಗ ಹೇಳ್ರಿ, ಏನ್ ಮಾಡಿದ್ರಿ ತವ್ರ ಮನೆಗೆ ಇಷ್ಟ ದಿನ ಸೇರಿದ್ರಲ್ಲ, ಏನ್ ಮಾಡಿದ್ರಿ? ಸೇರಿ ಅಕ್ಕ ತಂಗಿರೆಲ್ಲರೂ ಸೇರ್ಕೊಂಡು ಏನು ಒಂದು ಊಟ ಮಾಡೋದು ಒಂದು ಮಜಾನೆ, ಈ ದೇವಸ್ಥಾನಕ್ಕೆ ಹೋಗೋದು ಒಂದು ಮಜಾನೆ, ಒಂದ್ ಮಲ್ಕೊಳ್ಳೋ ಮುಂದಿನ ಮಜಾನೆ. ಸಾಯಂಕಾಲ ಅಲ್ಲಿ ಹೊರಗೆ ಹೋದಾಗ ಕಟ್ಟಿ ನೆನ್ಸ್ಕೊಂಡು ಸಣ್ಣವರಿದ್ದಾಗ ನೀವೆಲ್ಲ ಜಗಳ ಮಾಡ್ತಿದ್ರಲ್ಲ, ಒಂದ್ ಜಲ್ದಿಂಬು ಒಂದ್ ಶಾಲರು ಇದನ್ನ ಹೇಳ್ಬೇಕು. ಅಲ್ಲಿ ನಮ್ದು ಹುಲ್ಗೂರಲ್ಲಿ ದೊಡ್ಡ ಮನೆ. ನಾವು ಸುಮಾರು ಸಾಕಷ್ಟು ನಾವೇ ಚಿಕ್ಕವರು. ನಾನು ನಮ್ಮ ತಮ್ಮ ಇಲ್ಲ ಆಕ್ಚುಲಿ. ಇವತ್ತು ಅವ್ನು ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು ಎಲ್ಲ ಹಂಚ್ಕೊಳಕ್ಕೆ. ನಾವು ಏನ್ ಮಾಡ್ತಿದ್ವಿ, ಎಲ್ಲ ರಜಕ್ಕೆ ಹೋದಾಗ ನಾವೇ ಚಿಕ್ಕವ್ರು, ಇನ್ನೆಲ್ಲ ದೊಡ್ಡವರು. ನಮ್ಮ ಅಣ್ಣ ಅಕ್ಕಗಳು ಎಲ್ಲರೂ ದೊಡ್ಡವರು ಇರ್ತಿದ್ದು. ಎಲ್ಲರೂ ಸೇರಿ ಆಚೆ ಮಲ್ಕೊಂತಿದ್ವಿ ಪೂರ್ತಿ. ಆಚೆ ಏನಂತಾರ ಜಾಗಕ್ಕೆ, ಅದು ಹೊರಗೆ ಮಲ್ಕೊಂತಿದ್ವಲ್ಲ, ಕಟ್ಟಿ ಮೇಲೆ ಹವಾರ, ಗುಡಾರ ಹವಾರ ಕಟ್ಟಿ ಮೇಲೆ ಗುಡಾರ ಹಾಸ್ಕೊಂಡು ಅಲ್ಲಿ ರಾತ್ರಿ ಮಲ್ಕೊಂತಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಸೂರ್ಯೋದಯ ಆಗ್ತಿದ್ದಂಗೆ ಎಚ್ಚರ ಆಗ್ತಿತ್ತು. ಮಸ್ತ್ ಮಜಾ ಮಾಡಿದೀವಿ ಅಜ್ಜಿ ಮನೆಯಲ್ಲಿ. ಬಟ್ ಈಗ ಯಾರು ಹಂಗ್ ಸೇರೋದಾಗ್ತಿಲ್ಲ. ನಮ್ಮ ಮಕ್ಳಿಗಂತ್ರ ಅದ್ಯಾವ್ದು ಭಾಗ್ಯನೇ ಇಲ್ಲ. ಈಗ ಹೇಳ್ಬೇಕಂದ್ರೆ ಅವಾಗ ನಾವು ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ನಾವಮ್ಮ ಇಡ್ಲಿ ಅಥವಾ ಚಿತ್ರಾನ್ನ ಮಾಡಿ ಕಟ್ಕೊಂಡು 2 ಹೊತ್ತಿಗಾಗಿ ಅಷ್ಟು ಬೆಳಗ್ಗೆ ಬಿಟ್ರೆ ಸಂಜೆ ರಾತ್ರಿ ಯಾವಾಗ ಹೋಗ್ತಿದ್ವಿ. ಅದು ಎಲ್ಲ ಶಿಗ್ಗಾವರೆಗೂ ಒಂದ್ ಬಸ್, ಅಲ್ಲಿಂದ ಮತ್ತೆ ಮೆಟೆಡೋರ್ ಹಂಗಾಗಿ ರೀಚ್ ಆಗ್ತಿದ್ವಿ. ಬಟ್ ಈಗೆಲ್ಲ ಬೈ ಕಾರಲ್ಲಿ ಹೋಗ್ಬಿಡ್ತಾರೆ. ಬಸ್ ಅನ್ನೋದಂತೂ ತುಂಬಾ ಕಡಿಮೆ ಬಸ್ಸಲ್ಲಿ ಓಡಾಡೋದು. ಈಗ ಹೇಳ್ರಿ, ನಿಮ್ ಊರಿನ ಸ್ಟೋರೀಸ್ ಹೇಳಿ. ಈಗ ನಮ್ಮೂರಿನ ಸ್ಟೋರೀಸ್ ಅಂದ್ರೆ ನಮ್ಮ ಅಣ್ಣ ನಮ್ಗೆ ಏನೇನ್ ಕಳ್ಸಿದ್ರ ಅಂತ ಹೇಳ್ತೇನೆ. ಅದೊಂದು ನಮ್ಮ ಮಾಮ ಏನೇನ ಕೊಟ್ಟು ಕಳ್ಸೇನಂತೆ. ಎಲ್ಲಿ ಈಗ ನನ್ ಚಿನ್ನಿ ರಶ್ ಬ್ಯಾಗ್ ತಗೊಂಬರಿಲ್ಲ ಬಂದ ನಮ್ ಗುಂಡು ಮರಿ ತರ್ತದಾನೆ. ಇಲ್ಲಿ ಕೊಡು, ಒಂದೊಂದು ಅಜ್ಜಿ ಕೊಡು. ಎಲ್ಲ ಅಜ್ಜಿಗೆ ಒಂದೊಂದು ತೆಗಿತಾರ. ಮತ್ತೇನೇನದು ತಗೊಂಬೋಗು ಮತ್ತೇನದು. ನೀ ತಂದಿ. ಓಕೆ, ಮತ್ತೆ ಏನೇನು ಒಂದೊಂದು ತೋರ್ಸಿ, ಏನೇನು ತಂದಿ. ಆಕ್ಚುಲಿ ನಾವು ಚಿಕ್ಕವರಿದ್ದಾಗ ಅಲ್ಲಿ ಮನೆಯಲ್ಲಿ ಇರಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಷ್ಟು ಮಾವಿನ ಹಣ್ಣು ಪೂರ್ತಿ ಎಲ್ಲ ಕಾಲಾಗ ಮಾವಿನ ಹಣ್ಣು ಇರ್ತಿತ್ತು. ಅಷ್ಟು ಮಾವಿನ ಹಣ್ಣು ಇರ್ತಿದ್ವು. ಈಗೆಲ್ಲ ಮಾವಿಂದ ಕಡಿಮೆ ಆಗ್ಬಿಟ್ಟದ. ಯಾವ್ದು ಇದು ಮನೆ ಹಿತ್ಲಲ್ಲಿ ಬರೆದಿರೋ ಕರಿಬೇವು ನೋಡ್ರಿ. ಇದೇನಿದು? ಅದು ಬೀಜ, ಕರಿಬೇವಿನ ಬೀಜ. ಈಗ ಇದು ಹಣ್ಣಾಗಿ ಬೀಜ ಆದ್ರೆ ಇದು ಬೀಜ ಒಂದೊಂದು ಹಾಕಿದ್ರೆ ಗಿಡ ಹುಡ್ತವೆ. ಗಿಡ ರಶು ಬಾ ನೀನು. ನೋಡು, ನಮ್ ತಮ್ಮ ಇವತ್ತೆಲ್ಲ ಅಕ್ಕ ತಂಗಿಯರು ಹೋಗ್ತಾರ ಅಂತ ಹೇಳಿ ರೊಟ್ಟಿ, ಎಲ್ಲರಿಗೂ ರೊಟ್ಟಿ ಇಷ್ಟ ಅಂತ ರೊಟ್ಟಿ ಆಮೇಲೆ ನೋಡಿ 2 ರೊಟ್ಟಿ ಒಂದೇನಾ?
ಓ 2 ಬಾಟ್ ಇದು ಕಟಕನ್ ರೊಟ್ಟಿ, ಅದು ಇದು ಮೆತ್ತಂದು. ಇದು ನೋಡ್ರಿ ತೆಳ್ಳಗೆ ಒಳ್ಳೆ ಕರಿ ಜೊತೆ ಸಖತ್ತಾಗಿರ್ತದೆ. ತೆಳ್ಳಂದು ಚೆನ್ನಾಗಿರುತ್ತೆ ಇದು. ಅಲ್ಲೇ ಗುಂಡ ಸ್ಟಾರ್ಟ್ ಮಾಡ್ದ ಬೋಣಿಗೆ. ಹಾ ಪಾದ್ರಪೇಡ ಹೆಂಗೈತೆ ಅಪ್ಪಾಜಿ ತಿಂದ ಹೇಳ ಪಾದ್ರಪೇಡ ಇದು ಹೆಂಗೈತೆ ರಿಷು ಹೆಂಗೈತೆ? ಇನ್ನು ಏನೇನು ತಂದಾರಪ್ಪ. ಇದು ಒಂದು ಮನೆ ಹತ್ರ ಮಾಡ್ತಾರ ಖಾರ, ಅಲ್ಲೇ ರೆಡಿ ಮಾಡೋದು. ಇದು ಒಂದು ಘಾಟಿ ಘಾಟೆ, ಇದು ಸ್ಪೆಷಲ್ ಘಾಟೆ. ಇದು ಎಲ್ಲಕ್ಕಿಂತ ಸ್ಪೆಷಲ್. ಇದು ಕೊಡು ಇದು ಸವಣೂರ್ ಖಾರ. ಇದು ಮೋಸ್ಟ್ ಪ್ರಾಬ್ಲಿ ಗೊತ್ತಿರುತ್ತೆ ಈ ಕಡೆ ಜನಕ್ಕೆಲ್ಲ. ಇದು ಸವಣೂರ್ ಖಾರ ಅಂತ, ಸ್ವಲ್ಪ ಸ್ವೀಟಿಶ್ ಇರುತ್ತೆ ಬಟ್ ಸಿಕ್ಕಾಪಟ್ಟೆ ಫೇಮಸ್, ಸಖತ್ತಾಗಿರುತ್ತೆ ಇದು. ನೆಕ್ಸ್ಟ್ ಮಾಮಿ ಸಂಗೀತ ಮಾಮಿ ಅವಲಕ್ಕಿ ಮಾಡಿದ್ಲು. ಓ ಎಲ್ಲರಿಗೂ ಪ್ಯಾಕ್ ಮಾಡಿ ಹಿಂಗ ಎಲ್ಲ ಮಾಮಿ ಮಾಡಿದ್ದು. ಮಾಮಿ. ಓಕೆ, ಇವು ಹೊಲದಾಗ ಬೆಳೆದಿದ್ದು ಕಡ್ಲಿ ಕಾಳು, ಕರೆ ಕಡ್ಲಿ ಕಾಳು ಇವು. ಈಗ ಮಾಮ ಎಲ್ಲಿ ಹೊಲ ಮಾಡ್ತಿಲ್ಲಲ್ಲ? ಬತ್ತಿ ಮಾಡಾಕ ಆಕ್ಚುಲಿ ಹೊಲ ಇದೆ ನಮ್ಮ ಮಾಮ, ಬಟ್ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಅವರು ಬೇರೆ ಬಿಸ್ನೆಸ್ ಮಾಡ್ತಾ ಇದಾರೆ ಈಗ. ಇದು ಹತ್ತಿ, ಆಮೇಲೆ ಬತ್ತಿನೂ ಇಷ್ಟಕೊಂಡು ಮಾಡಿದ ಬತ್ತಿನೂ ಇಷ್ಟಕೊಂಡು ಇದೆ. ಇವು 5 ಎಳಿ ನಮ್ಮವ್ವರು ಮಾಡ್ತಿದ್ರಿ ಇವನ್ನ. 5 ಎಳಿ ಕೈಯಾಗ ಹಿಡ್ಕೊಂಡು ಎಳಿ ತೆಗೆದು ಹಿಂಗ ಸುತ್ತಿ ಕೈಯಾಗ 5 ಎಳಿ ಸುತ್ತಿ ಇವನ್ ಒಂದೊಂದ ಬತ್ತಿ ಹಾಕದಿವು. 5 ಎಳಿ ಬತ್ತಿ 5 ಎಳಿದು ಅಂತ. ಏನಿದು? ಅನಾರಸ. ಏನಿದು ಅನಾರಸ? ಅಕ್ಕಿ ಏನ್ ನಾನು ತಿಂದಿಲ್ಲ. ಅಕ್ಕಿ ನೆನೆಸಿ 2 ದಿನ ನೆನೆಸಿ ಇದನ್ನ Sweet ಆ? ಸಣ್ಣ ಸೋಸಿ. ಹೌದು, ಕಜ್ಜಾಯ ಅಂತಾರ. ಈ ಕಡೆ ಬೆಂಗಳೂರು ಕಡೆಗೆಲ್ಲ ಕಜ್ಜಾಯ ಅಂತಾರ. ಕಜ್ಜಾಯ. ಅನಾರಸ. ನೀವೇನಂದ್ರೆ ಅನಾರಸ? ಅನಾರಸ ಅಂತೀವಿ. ನಮ್ಮೂರಾಗೆಲ್ಲ ಅನಾರಸ ಅಂತಾರೆ ಇದನ್ನ. ಕಜ್ಜಾಯ ಚೆನ್ನಾಗೈತೆ. ಮತ್ತೆ ದೇವ್ರಿಗೆ ಹೋಗಿದ ಆಶೀರ್ವಾದದ ಕಾಯಿ. ಮತ್ತೆ ನಾವು ಗಿಡಗಳು ಹಿತ್ತಲ್ದಾಗಿನ ಗಿಡ ನಮ್ಮ ಊರಾಗಿನ ಕರಿಬೇವು ಸಸಿ. ಹೆಣ್ಮಕ್ಳು ಎಲ್ಲೋದ್ರು ಇದೊಂದು ಬಿಡಲ್ಲ, ಏನಾರ ಒಂದು ಕಿತ್ಕೊಂಡ್ ಬರ್ತಾರೆ ಪಾಟ್ನಾಗ. ಸಸಿ ನಮ್ಮ ತಮ್ಮನ ಮನಿ ಮುಂದೆ ಎಲ್ಲ ಗಿಡಗಳು ಹಚ್ಚದಲ್ಲ, ಮನ್ಯಾಗ ಎಲ್ಲಿ ಬಳ್ಳಿ ಹಚ್ಚಿದ್ದು ನೋಡಿ. ಎಲ್ಲಿ ಅಂತ ಚಂದ ಮೊದಲು ಬಹಳ ಚೆನ್ನಾಗದವ್. ಸೂಪರ್. ಇವತ್ತು ಗುಲ್ಕನ್ ಹಾಕೊಂಡು ರಾತ್ರಿ ರೊಟ್ಟಿ ಊಟ ಮಾಡಿದ್ಮೇಲೆ ಗುಲ್ಕನ್ ಹಾಕೊಂಡು ಇವತ್ತು. ಆಕ್ಚುಲಿ ಎಲೆ ಸ್ವಲ್ಪ ಸುಣ್ಣ ಮತ್ತೆ ಮಸಾಲೆ ಅಡಿಕೆ ಎಲ್ಲ ಹಾಕೊಂಡು ಸ್ವಲ್ಪ ಗುಲ್ಕನ್ ಹಾಕಬೇಕು. ಪಲ್ಯಗಳು ತೊಂಬರವ, ಪಲ್ಯಗಳು ತೋರಿಸ್ತೀಯ? ಮತ್ತೆ ರೊಟ್ಟಿ ಜೊತೆಗೆ ಪಲ್ಯ ಕಟ್ಟಾರ. ಖುಷಿ ಅವ್ರಿಗೆ ತವ್ರ ಮನೆಯಿಂದ ತಂದೀವಿ ಅಂತ ಹೇಳಿ ಅಲ್ಲ. ಖುಷಿ. ಅಕ್ಸಿ ಚಟ್ನಿ ಕಟ್ಟಾರ. ಹೌದು, ಅಕ್ಸಿ ಚಟ್ನಿ ಎದುರಾಗೈತಿ. ಅದ್ ಇದು ದೊಡ್ಡಮ್ಮ ಇದನ್ನ ತಕ್ಕೊಡ್ರಿ. ಸವಣೂರ್ ಖಾರ ಒಂದ್ ಸ್ವಲ್ಪ. ಸೂಪರ್. ಬಾರ್ ಅಶು ಅಲ್ಲಿ ನೋಡ್ರಿ ಬಿಸಿ ಆಗ್ಬಿಟ್ಟಾಳ. ಅಜ್ಜಿಗೇನ್ ಮುಗಿತಾ ಇಲ್ಲ? ಇದೇ ನೋಡ್ರಿ ಸವಣೂರ್ ಖಾರ. ಇಷ್ಟೊಂದು ಬೇಡ ಇದು. ಮಸ್ತ್ ಆಯ್ತು. ನಮ್ಮೂರು ನಮ್ಮೂರ ಹತ್ರ ಸವಣೂರ್ ಐತಲ್ಲ, ಅಲ್ಲಿ ಬಹಳ ಫೇಮಸ್ ಇದೆ. ಯಾರು ಬಂದ್ರೆ ಸವಣೂರ್ ಖಾರ ಅಂತ ಅಲ್ಲಿ ಹೌದು. ಅಲ್ಲ ಇದು ಆಕ್ಚುಲಿ ಸ್ವೀಟ್ ಇರೋದು ನನಗೆ ಅಷ್ಟು ಸೇರಲ್ಲ, ಬಟ್ ಇದು ಚೆನ್ನಾಗೈತೆ. ಬಿಸಿ ಮಾಡಿಟ್ಟಿದ್ವಿ ಇದು. ಅಕ್ಷಿ ಚಟ್ನಿ ತೋರ್ಸುವ. ಅಕ್ಸಿ ಚಟ್ನಿ ಏನಂತ ಕರೆಕ್ಟ್ ಆಗಿ ಅಕ್ಸಿ ಚಟ್ನಿ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಒಳ್ಳೇದು. ಈಗ ನೋಡಿ ಹೊಲ್ದಾಗಿನ ನಮ್ಮ ಹೊಲ್ದಾಗಿನ ಅಂದ್ರೆ ಕರೇ ಇವು ಬ್ರೌನ್ ಕಲರ್ ಅಲ್ಲ, ಕರೇ ಕಡ್ಲಿ. ಬಹಳ ರುಚಿ. ಜವಾರಿ ಕಡ್ಲಿ ಕಾಳು. ಓಕೆ, ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಎಲ್ಬಾ. ಅಯ್ಯೋ, ಈಗ ಎಲ್ಬಾನ್ ನೆನೆಸ್ಕೋಬೇಕು ನಾವು. ಎಲ್ಬಾನ್ ನೆನ್ಸ್ಕೋಬೇಕು. ಇದ್ರ ಬಗ್ಗೆ ಚಿಕ್ಕ ಕ್ವಿಕ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮ್ಗೆ. ಎಲ್ಬಾ ಅಂತಂದ್ರೆ ಏನು ಅಂತಂದ್ರೆ, ಎಲ್ಬಾ ಅಂದ್ರೆ
ಯಾವಾಗ ಯಾರು ಹೇಳ್ತಿದ್ದು ಅದು ಒಂದು ಶಕ್ತಿ. ನಮ್ಮಮ್ಮ ಅಜ್ಜಿ ಹೇಳ್ತಿದ್ರು. ಇದು ನಾವು ಚಿಕ್ಕವರಿದ್ದಾಗ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಕೇಳ್ತಿದ್ವಿ. ಒಂಥರ ಹೆದರ್ತಿದ್ವಿ ಈ ಕತೆಗೆ, ಒಂಥರ ಖುಷಿಯಿಂದ ಕೇಳ್ತಿದ್ವಿ. ಕೇಳಕ್ ಇಷ್ಟ ಇದ್ರ ಬಗ್ಗೆ ಕತೆ ಹೇಳ್ರಿ ಅಂತೆಲ್ಲ ಚಿಕ್ಕವ್ರು ಇರ್ತಿದ್ವಲ್ಲ ನಮ್ಮ ಅಜ್ಜಿ ಮನೆಗೆ ಹೋದಾಗ. ಇದು ಏನ್ ದೊಡ್ಡಮ್ಮ ಅದು ಎಲ್ಬಾ ಅಂದ್ರೆ ಅದು ಒಂದು ಶಕ್ತಿ ಅಂತ ನಮ್ಮ ಮನೆಗೆ. ಅದು ಒಂದು ಶಕ್ತಿ. ಅದು ಎಲ್ಬಾ ಅನ್ನೋದು ಒಂದು ಶಕ್ತಿ ಇವ್ರ ಮನೆಗೆ ಒಲ್ದಂತದ್ದು. ಅದು ಹೆಂಗೆ ನೀವು ಅಂದ್ರೆ ಒಳ್ಳೆ ಶಕ್ತಿನ ಕೆಟ್ಟ ಶಕ್ತಿ ಹೆಂಗ್ ಹೇಳ್ತೀರಿ? ಒಳ್ಳೆ ಶಕ್ತಿ. ಯಾಕಂದ್ರೆ ಅದು ಏನಾದ್ರು ಹೇಳಿದ್ದೆಲ್ಲ ಮಾಡೋದಲ್ಲ. ಅಂದ್ರೆ ಸಣ್ಣ ಮಕ್ಕಳನ್ನ ಅಂದ್ರೆ ಎಲ್ಬಾ ಅಂದ್ರೆ ಒಳ್ಳೆ ಶಕ್ತಿ. ಹೆಂಗೆ ಅಂದ್ರೆ ಇವ್ರು ಏನ್ ಆರ್ಡರ್ ಕೊಡ್ತಾರಲ್ಲ ಅದನ್ನ ಕೆಲ್ಸ ಮಾಡ್ತಿತ್ತಂತೆ. ಅದು ಇದನ್ನ ತುಂಬಾ ಕೇಳ್ತಿದ್ವಿ. ಇವ್ರು ಅಷ್ಟೆಲ್ಲ, ಇವ್ರ ಅಕ್ಕ ಪಕ್ಕ ಮನೇಲಿ ಎಲ್ಲಾ ಹೇಳ್ತಾರಲ್ಲಿ ಎಲ್ಬಾ ಬಗ್ಗೆ. ಬಟ್ ಈಗ ಹೋದಾಗೆಲ್ಲ ನಾವು ಸುಮ್ನೆ ಫನ್ ಮಾಡ್ತಿರ್ತೀವಿ ಅಷ್ಟೇ, ಎಲ್ಬಾ ಅಂತ ಕರೆದು ಎಲ್ಲರೂ ಬರುತ್ತೇನೋ ಅಂತ. ಬಟ್ ಆ ರೀತಿ ನಾವೇನ್ ನೋಡಿಲ್ಲ. ಹೇಳಿದ್ರು ನಮ್ಗೆ ಎಲ್ಬಾ ಅಂದ್ರೆ ಮಕ್ಕಳನ್ನ ತೊಟ್ಲಾಗ ಮಲಗಿಸಿತಿದ್ವಲ್ಲ. ನಮ್ಗ ಹೆಣ್ಮಕ್ಳಿಗೆ ಏನು ಅಡಿಗೆ ಮನೆ ಕೆಲಸ ಬಹಳ ಕೆಲಸ ಅಲ್ಲ, ಬಿಟ್ಟು ಬರಂಗಲ್ಲ. ಅವಾಗ ಕೂಸ ಅಳ್ತೈತಿ ಎಲ್ಬಾ ಒಂದಿಷ್ಟು ತೂಗೆ ಅಂದ್ರೆ ತೊಟ್ಲ ತನ್ನಷ್ಟಿಗೆ ತಾನೇನೆ ಹಿಂಗ್ ಜೀಕಾಡ್ತಿತ್ತು. ಇದನ್ನೆಲ್ಲ ಅಕ್ಕಪಕ್ಕದವ್ರು ಹೇಳ್ತಾರಲ್ಲ ಆಕ್ಚುಲಿ ಈ ಸ್ಟೋರಿನ, ಎಲ್ಬಾ ಸ್ಟೋರಿನ. ಏನಾರ ಬಿಸಕತ್ತಾಗ ಒಬ್ರು ಹಿಡಿಯರ್ ಯಾರ ಜೊತೆಗೆ ಇರೋದಿಲ್ಲಲ್ಲ, ಅವಾಗ ಎಲ್ಬಾ ಬಾರ ಸಾಕಾಗೈತಿ ಒಂದಿಷ್ಟು ಕೈ ಗೋಡಿಸ್ತಾರ ಅಂದ್ರೆ ಹಂಗ ಬಿಸಿಕಲ್ಲ ಬರ 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 ತಿರುಗಿಡೋದಂತ. ಅದು ಏನೋ ಗೊತ್ತಿಲ್ಲ. ಮತ್ತ ಆಮೇಲೆ ಇನ್ನೇನಂದ್ರೆ ತೂಗ್ ಮಂಚ ಅಂತ ತೂಗ್ತಾರೆ. ಜೋಳ ಹಿಟ್ಟು ಮಾಡೋದು ಅದೇ ಬರ ಹಂಗ ಕೈ ಎಷ್ಟ್ ಜೋರ ಬಿಸ್ತೀಯ ಕೈ ನೀವ್ತೇವು. ಸಾವಕಾಶ ಮಾಡಂದ್ರೆ ಸಾವಕಾಶ ತಿರುಗೋದು. ಅಲ್ಲಿ ನಾವು ಚಿಕ್ಕವರಿದ್ದಾಗ ಇದು ಒಂದು ಮತ್ತಿನ್ನೇನು ಇನ್ನೊಂದು ಸ್ಟೋರೀಸ್. ಹೌದು ಇದನ್ನ ಅಂದ್ರೆ ಊಟ ಮಾಡ್ಬೇಕಾದ್ರೆ 2 ರೊಟ್ಟಿ ಮತ್ ಪಲ್ಯನ ಹಚ್ಚಿ ಒಂದ್ ರೂಮಲ್ಲಿ ಇಟ್ಟು ಬರೋರು. ಬಟ್ ಅದು ಇರ್ತಿರ್ಲಿಲ್ಲ, ಅದ್ ಡೈಲಿ ಕೊಡ್ಬೇಕು. ದಿನ ಅವಾಗ ಇಟ್ಟು ಬರ್ಬೇಕು ಹಂಗ. ಅದು ಒಂದು ಏನು ಅವೆಲ್ಲ ಹೇಳಕ ಒಂದು ಖುಷಿ ಇರ್ತಾರ. ಹುಡುಗರು ಬಂದು ಎಲ್ಬಾ ಕತಿ ಹೇಳಮ್ಮ ನಾವೆಲ್ಲ ಸಿಕ್ಕಾಪಟ್ಟೆ ಕೇಳ್ತಿದ್ವಿ. ಆಮೇಲೆ ಎಲ್ಬಾ ಒಂದಾಯ್ತು. ನೆಕ್ಸ್ಟ್ ಇಲ್ಲಿ ಹೋದಾಗ ಈ ತರ ಸ್ಟೋರೀಸ್ ಕೇಳೋದು ಒಂದು. ಮತ್ತ ಆಮೇಲೆ ಇದು ಏನದು ಗೇಮ್ಸ್ ಆಡ್ತಿದ್ವಿ ನಾನು ನಮ್ ಕಸಿನ್ಸ್ ಎಲ್ಲರೂ ಸೇರಿ. ಯಾವ್ದಾದ್ರು ಹೆಸರೇನ್ ಮರ್ತೋಗಿನ್ ನಾನು. ರಶ ಅದು ಇದು ನೀಲಾಂಬರಿ ಮೂವಿಲೆಲ್ಲ ಬರುತ್ತೆ ನೋಡ್ರಿ. ಅದು 1 2 3 4 ಅಂತೆಲ್ಲ ಬರೋದು. ಅದೇ ಹಿಂಗ್ ಬರ್ದು ಹಿಂಗ ಸ್ಪಿರಿಟ್ ಕಮ್ ಅಂತ ಇದನ್ ಮಾಡ್ತಿದ್ವಿ, ಕರಿತಿದ್ವಿ. ಅದ್ ಹೆಂಗಿರ್ತಿತ್ತು ಅಂತಂದ್ರೆ ಬರೀತಿದ್ವಿ ಅಲ್ಲಿ ಹಿಂಗ್ 1 2 3 ABCD ಎಲ್ಲ ಬರ್ದು ಸ್ಪಿರಿಟ್ ಕಮ್ ಅಂತೆಲ್ಲ ಏನೇನೋ ಹೇಳೋರಪ್ಪ ಇವ್ರು ದೊಡ್ಡವ್ರು. ನಾವ್ ಚಿಕ್ಕವ್ರು ಆಕ್ಚುಲಿ. ಬಟ್ ಅದು ಬಂದಿದೆ ಅಂದ್ರೆ ಎಸ್ಗೆ ಹೋಗ್ತಿತ್ತು, ಇಲ್ಲಾಂದ್ರೆ ನೋ ಹೋಗ್ತಿತ್ತು. ಅವನ್ನೆಲ್ಲ ನೋಡಿದೀವಿ, ನಿಜಾನ ಸುಳ್ಳೋ ಗೊತ್ತಿಲ್ಲ, ಬಟ್ ನೋಡಿದೀವಿ. ಆಟ ಕಿರ್ಚಾಡ್ತಿದ್ವಿ ಜೋರಾಗಿ. ಅದು ಎಸ್ ಅಂತ ಬಂದ್ಬಿಟ್ರೆ ನಾವು ಓಡೋಗ್ಬಿಡ್ತಿದ್ವಿ ಎಲ್ರು. ಅದನ್ನ ಆಡ್ತಿದ್ವಿ. ಮತ್ತೆ ಇನ್ನ ಅಲ್ಲಿ ಹೋದ್ರೆ ಅವಾಗೆಲ್ಲ ಹೊಲಕ್ಕೆ ತೋಟಕ್ಕೆ ಪೂರ್ತಿ ಏನದ ಊಟಕ್ಕೆ ಇದು ಎತ್ತಿನ ಗಾಡಿ ಮಾಡ್ತೀವಿ. ಚಕಡಿಗೆ ಪೂರ್ತಿ ಕಟ್ಕೊಂಡು ಫುಲ್ ಗಾದಿ ಹಾಕಿ ಟೆಕ್ಕಿ ಹಾಕಿ ನಮ್ಗ ಹೊಲಕ್ಕ ಹೋಗಿ ಊಟ ಮಾಡೋದು. ಅಲ್ಲಿ ಫುಲ್ ದೊಡ್ಡ ತೋಟ, ಸಿಕ್ಕಾಪಟ್ಟೆ ಆಟ ಆಡಿ ಸಾಯಂಕಾಲ ಕತ್ಲಾಗ ಅಷ್ಟೊತ್ತಿಗೆ ಬರ್ತಿದ್ವಿ. ಮಾವಿನ ಹಣ್ಣು ಸಿಕ್ಕಾಪಟ್ಟೆ ಬರ್ತಿತ್ತು. ಗಾಳಿಪಟ ಮಾಡಿದ್ ಕಲ್ತಿದ್ ನಾವ್ ಅಲ್ಲೇ. ಗಾಳಿಪಟ ಸಿಕ್ಕಾಪಟ್ಟೆ ಮಾಡ್ತಿದ್ವಿ. ಅವು ಕಸ್ಬರ್ಗಿ ಕಡ್ಡಿ ತಗೊಳೋದು, ಪೇಪರ್ ತಗೊಳೋದು, ಹೋಗ್ಬಿಡೋದು. ಒಂದ್ ಸ್ವಲ್ಪ ಅನ್ನ ಗಿನ್ನ ಏನೋ ಅದು ಅಂಟ್ ತರ ಮಾಡ್ಕೊಂಡದ್ರಲ್ಲಿ ಅದನ್ನ ಸಿಕ್ಕಾಪಟ್ಟೆ ಮಾಡ್ತಿದ್ವಿ ನಾವು. ಈಗೆಲ್ಲಾ ನಮ್ ಎಲ್ಲಾ ಕಸಿನ್ಸ್ ಮದ್ವೆ ಆದ್ಮೇಲೆ ಇದಾದ್ಮೇಲೆ ಬ್ಯುಸಿ ಆಗ್ಬಿಟ್ಟಿದೀವಿ. ಯಾರಿಗೂ ಅಷ್ಟು ಸಿಗಕ್ ಆಗ್ತಿಲ್ಲ. ಎಲ್ರು ಮಾತಾಡ್ಕೊಂಡು ಸಿಗೋಣ ಅಂತೀವಿ, ಬಟ್ ಒಬ್ಬೊಬ್ರಿಗೆ ಟೈಮ್ ಹೊಂದಲ್ಲ. ಹೋಗೋದು ಬರೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಆ ರೀತಿ ಅಜ್ಜಿ ಮನೆಗಳು ಈಗಿನ ಹುಡುಗರಿಗೆ ಸಿಗಲ್ಲ. ಅವಾಗ ನಾವ್ 2 ತಿಂಗಳು ಪೂರ್ತಿ ಟೆಂಟ್ ಹಾಕ್ತಿದ್ವಿ. ನಿಮ್ಮ ಅಜ್ಜಿ ಹಂಗ ಎಲ್ಲಾ ಮೊಮ್ಮಕ್ಕಳು ಕಟ್ಟಿ ಮ್ಯಾಗ ಕುಂದರ್ಸ್ಕೊಂಡು ಅಷ್ಟು ಒಂದೇ ತಾಟೊಳಗ ಒಂದೇ ತಟ್ಟೆಗನ ಎಲ್ಲ ಹಂಗ ಒಂದೇ ತಟ್ಟಿಯೊಳಗ ಹಾಕೊಂಡು ಎಲ್ಲ ಮೊಮ್ಮಕ್ಕಳಿಗೆ ಊಟ ಮಾಡ್ಸೋರು. ಅವ್ನು ನೋಡ, ಅವ್ನು ಯಾರು ಹೇಳ್ತಾನ ಅವ್ರೇ ತಿನ್ಸ್ಬೇಕು. ಅವನಿಗೆ ಅಜ್ಜಿ ತಿನ್ಸ್ಬೇಕಂತ ಇವತ್ತು.
ಒಬ್ಬೊಬ್ಬ ಹರೀಶು ಅಜ್ಜಿ ಕಡೆ ಮೆಮೊ ಮಾಡಿಸ್ಕೊಂತಿ. ಹಾ, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಫ್ಯಾಮಿಲಿ ಲಾಗ್. ಅನ್ಕೊಂಡೆ ಈ ರೀತಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಡೇಸ್ ಮಿಸ್ ಆಗ್ತಿರತ್ತೆ ಎಲ್ರಿಗೂ, ನೆನ್ಪಿಸೋಣ ಅಂತೇಳಿ ಜಸ್ಟ್ ಪ್ಲ್ಯಾನ್ ಮಾಡಿದ್ದಲ್ಲ ಇದು. ಹಂಗೆ ಇವರೆಲ್ಲ ಕೂತಿದ್ ನೋಡಿ ಅನಿಸ್ತು ಇದನ್ನು ಕೇಳ್ಬೋದು ಇವ್ರಿಗೆಲ್ಲ ಅಂತೇಳಿ. ಇನ್ನೇನಾರು ಹೇಳೋದೈತೆ ನಿಮಗೆ ಬೇರೆ? ತವ್ರ ಮನೆಗೆ ಹೋಗೋದೇ ಒಂದು ಖುಷಿ, ಅಲ್ಲಿ ಇರೋದೇ ಒಂದು ಖುಷಿ. ನಾವೆಲ್ಲ ಓಡಾಡಿದ್ದು, ಆಟ ಆಡಿದ್ದು, ಇನ್ನೊಂದು ನಾವು ಅಲ್ಲಿ ಊರಿಗೆ ಹೋದಾಗ ಬಾಡಿಗೆ ಸೈಕಲ್ ಅಂತ ಆಡ್ತಿದ್ವಿ. ಅವಾಗ 8 ಎಣೆ ಇತ್ತೇನೋ, 50 ಪೈಸೆ ರೂಪೀಸ್ ಅಥವಾ 1 ರೂಪೀಸ್ ಏನೋ ಇರ್ತಿತ್ತು. ನಮ್ಮ ಅಜ್ಜಿ ಡಬ್ಬೆಗಿಂದು ಗುಳ್ಗಿ ಡಬ್ಬೆಗೆ ದುಡ್ಡು ಇರೋದು ಎತ್ಕೊಳೋದು. ಜೋಳ ತಗೊಂಡ್ ಹಾಕಿ ಐಸ್ ಕ್ರೀಮ್ ಅಂದ್ರೆ ಅದು ಕುಲ್ಫಿ ಹಿಂಗ್ ನೀರಲ್ಲಿ ಎದ್ದೆ. ಆಮೇಲೆ ಬಾಡಿಗೆ ಸೈಕಲ್ ಅಂತೂ ₹1 1 ಅವರ್ 2 ಅವರ್ ಇರ್ತಿತ್ತು. ಸುಮ್ನೆ ಲೆಕ್ಕಕ್ಕಷ್ಟೇ. ಅದನ್ನ ಒಂದ್ಸಲಿ ತಂದ್ಮೇಲೆ ನಾವು ವಾಪಸ್ ಬಿಟ್ಟಾಗ್ಲೇ ಲೆಕ್ಕ ಅದ್ರದ್ದು. ಮನೆಯಲ್ಲಿ ಸೈಕಲ್ ಇರ್ತಿತ್ತು, ನಮ್ಮ ಊರಲ್ಲಿ ಮನೇಲಿ ಕೊಡಿಸಿರೋ ಸೈಕಲ್ ಇರ್ತಿತ್ತು. ಆದ್ರೆ ಏನೋ ಅಜ್ಜಿ ಊರಿಗೆ ಹೋದಾಗ ಅದೊಂದು ಬಾಡಿಗೆ ಸೈಕಲ್ ಹೊಡೆಯೋದು ಹುಚ್ಚು. ಸಿಕ್ಕಾಪಟ್ಟೆ ಬಾಡಿಗೆ ಸೈಕಲ್ ಆಡಿದೀವಿ. ಈಗೆಲ್ಲ ಬಾಡಿಗೆ ಸೈಕಲ್ ಎಲ್ಲ ಇಲ್ಲೇ ಇಲ್ಲ. ನೆಕ್ಸ್ಟ್ ಬಾಡಿಗೆ ಸೈಕಲ್ ಒಂದು ತುಂಬಾ ಆಡಿವಿ. ನಾವಿನ್ನೇನು ಅಲ್ಲಿ ಹೋದ್ರೆ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಇವ್ರ ಜೊತೆಗೆ ಎಲ್ಲರ ಜೊತೆಗೆ ಸಿಕ್ಕಾಪಟ್ಟೆ ಆಡ್ತಿದ್ವಿ. ಇದಾಗಿತ್ತು ಇವತ್ತಿಂದ ಒಂದು ಲಾಗ್ ಅಪ್ಡೇಟ್ ನಮ್ಮ ಫ್ಯಾಮ್ಲಿದು. ಹೋಪ್ ನಿಮಗೂ ಇದೆಲ್ಲ ನೆನಪು, ಇನ್ ಕೇಸ್ ನೀವು ಇದೆಲ್ಲ ಚೈಲ್ಡ್ಹುಡ್ಡಲ್ಲಿ ಕಳೆದಿದ್ರೆ ನೆನಪಾಗಿರುತ್ತೆ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ಲಿ ಫ್ಯಾಮಿಲಿ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಸಿಗೋಣ ಇದೇ ರೀತಿ ಒಂದು ಫ್ಯಾಮಿಲಿ ಲಾಗ್ ಜೊತೆ. ಧನ್ಯವಾದಗಳು.